Evaluate the definite integral x dx by x square plus 1 from 2 to 3. ಮೊದಲನೇದಾಗಿ ಇಲ್ಲಿ ನೀವು ಉತ್ತರ ಡೈರೆಕ್ಟಾಗಿ 1/2 ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ತಿಳಿಲಿಲ್ಲ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಉಪಯೋಗಿಸಬೇಕು. ಸಬ್ಸ್ಟಿಟ್ಯೂಷನ್ ಮೆಥಡ್ ಉಪಯೋಗಿಸಬೇಕು ಅಂತ ಹೇಳಿದ್ರೆ ಈ ರೀತಿ ನೀವು ಮುಂದುವರಿಬೇಕು. ವಿಲ್ ಕನ್ಸಿಡರ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಡಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಸೊ ಮೊದಲನೇದಾಗಿ ಇಂಡೆಫಿನಿಟ್ ಇಂಟಿಗ್ರಲ್ ಸಾಲ್ವ್ ಮಾಡಿಕೊಂಡು ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. ಹಾಂ, ಇಲ್ಲಿ ಇವಾಗ ಟಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಬರ್ಕೊಳ್ಳಿ. ಡಿ ಟಿ ಈಸ್ ಈಕ್ವಲ್ ಟು 2x ಡಿ ಎಕ್ಸ್ ಆಗುತ್ತೆ. ಹಾಗಾಗಿ ನಿಮ್ಮ ಎಫ್ ಆಫ್ ಟಿ ಹೇಳಬೇಕು ಅಂದರೆ 1/2 ಇಂಟಿಗ್ರೇಷನ್ ಆಫ್ ಡಿ ಟಿ ಬೈ ಟಿ ಈ ರೀತಿಯಲ್ಲಿ ಬದಲಾಗುತ್ತಿದ್ದು. ಇದು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ಲಾಗ್ ಆಫ್ ಟಿ ಬರುತ್ತೆ. ಸೊ ಕೊನೆಯ ಉತ್ತರ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರ್ಕೊಬೇಕು ನಾವು. ಸೊ ದಿಸ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಲ್ವಾ, ಪ್ಲಸ್ ಅ ಕಾನ್ಸ್ಟೆಂಟ್ ಆ್ಯಕ್ಚುಲಿ. ಹಾಂ, ಇವಾಗ ನಮ್ಮ ಐ ಬಂದು ಎಫ್ ಆಫ್ ಎಕ್ಸ್ ಫ್ರಮ್ ಇದು ಎಫ್ ಆಫ್ ಎಕ್ಸ್ ಆಗುತ್ತೆ ಅಲ್ವಾ. ಇದು ಎಫ್ ಆಫ್ ಟಿ ಇತ್ತು, ಇದು ಎಫ್ ಆಫ್ ಎಕ್ಸ್ ಆಯಿತು ಇವಾಗ. ಸೊ ಎಫ್ ಆಫ್ ಎಕ್ಸ್ ಫ್ರಮ್ 2 to 3 ಕಂಡುಹಿಡಬೇಕು ಅಂತ ಹೇಳಿದ್ರೆ ಎಫ್ ಆಫ್ 3 ಮೈನಸ್ ಎಫ್ ಆಫ್ 2 ಮಾಡಬೇಕು, ಸರಿನಾ. ಸೊ ಎಫ್ ಆಫ್ 3 ಅಂತ ಹೇಳಿದ್ರೆ ಏನೋ 1/2 ಲಾಗ್ ಆಫ್ 10 ಬರುತ್ತಿದ್ದು ಮೈನಸ್ 1/2 ಲಾಗ್ ಆಫ್ 5 ಬರುತ್ತಿದ್ದು, ಸರಿ ತಾನೆ. 3 ಸ್ಕ್ವೇರ್ ಪ್ಲಸ್ 1 ಮತ್ತು 2 ಸ್ಕ್ವೇರ್ ಪ್ಲಸ್ 1. ಸೊ ಇಲ್ಲಿ ಹಾಫ್ ಕಾಮನ್ ಇದೆ. ಸೊ ದಿಸ್ ಇಸ್ ಲಾಗ್ ಆಫ್ ಎ ಬೈ ಬಿ. ಸೊ 10/5 ಅಂತ ಹೇಳಿದ್ರೆ 1/2 ಲಾಗ್ 2. ಈಗ ಗೊತ್ತಾಯ್ತಲ್ಲ ಏನಕ್ಕಂತ ಹೇಳಿ. ಹಾಫ್ ಹೊರಡೆ ತೆಕ್ಕೊಂಡೆ. ಲಾಗ್ ಎ ಮೈನಸ್ ಲಾಗ್ ಬಿ ನಾಲ್ಕು ಇದೆಯಾ, ಅದು ಇಲ್ಲಿದೆ. ಅದು ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಇಸ್ ಲಾಗ್ ಆಫ್ ಎಕ್ಸ್ ಬೈ ವೈ, ಸರಿ ತಾನೆ. ಸೊ ಇದೆ ನಿಮ್ಮ ಉತ್ತರ. ಗ್ರಾಫಿಕಲಿ ಹೇಗೆ ಕಾಣುತ್ತಿದ್ದು ಅಂತ ಹೇಳಿದ್ರೆ ಇದು ನಿಮ್ಮ ಗ್ರಾಫು 2 to 3 ಅಲ್ವಾ, ನಾಟ್ 4, 2 to 3. ಸೊ ಈ ಭಾಗ ನಾವು ಏರಿಯಾ ಕಂಡುಹಿಡಬೇಕು. ಸೊ ಅಪ್ರಾಕ್ಸಿಮೇಟ್ ಆಗಿದ್ದು 0.35. ಕ್ಯಾಲ್ಕುಲೇಟರ್ ಉಪಯೋಗಿಸಿ ನಾವು ಮಾಡ್ತು ಅಂತ ಹೇಳಿದ್ರೆ ನ್ಯಾಚುರಲ್ ಲಾಗ್ ಆಫ್ 2 ಡಿವೈಡ್ ಬೈ 2 ಇಸ್ ಈಕ್ವಲ್ ಟು 0.35. ಸೊ ನೋಡಿ ಎರಡು ಒಂದೇ ಬರ್ತಾಯಿದೆ ಉತ್ತರ, ಸರಿನಾ. ನ್ಯಾಚುರಲ್ ಲಾಗ್ ಆಫ್ 2 by 2. ಸೊ ದಟ್ಸ್ ಆರ್ ಆನ್ಸರ್ ಅಲ್ವಾ. ಇಲ್ಲಿ 1/2 ಇಂಟು ನ್ಯಾಚುರಲ್ ಲಾಗ್ ಆಫ್ 2, ಸರಿ ತಾನೆ. ಸೊ ಯು ಕ್ಯಾನ್ ಸಿ ಗ್ರಾಫಿಕಲಿ ಮತ್ತು ಇಲ್ಲೂ ಕೂಡ ಎರಡು ಒಂದೇ ಉತ್ತರ ಬರ್ತಾ ಇದೆ. ಸೊ ದಿಸ್ ಇಸ್ ಯುವರ್ ಆನ್ಸರ್.